ಒಂದು ಇಲ್ಲಿ ಫ್ಲೈಓವರ್ ಬಂದ್ಬಿಟ್ಟಿದೆ. ಫ್ಲೈಓವರ್ ಬಂದಿರೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಫ್ಲೈಓವರ್ ಬರ್ತದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ 200 ಎಕರೆಗಿಂತೂ ಹೆಚ್ಚಾಗಿದೆ. 200 ಎಕರೆಗಿಂತೂ ಹೆಚ್ಚಾಗಿದೆ. ಮತ್ತು ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡದು ಫ್ಲೈಯಿಂಗ್ ಟ್ರೈನಿಂಗು ನಡೀತಾ ಇದೆ. ಟ್ರೈನಿಂಗ್ ಸ್ಕೂಲ್ ನಡೀತಾ ಇದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ, ಅಲ್ಲಿ ಪಕ್ಕದಲ್ಲಿ ರನ್ವೇನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಜಮೀನು ತಗೋಬೇಕು. ಸುಮಾರು 3 ಎಕರೆಗಿಂತ ಹೆಚ್ಚು ಬೇಕಾಗ್ತದೆ ಜಮೀನು. ಅದು ಅವ್ರು ಕೊಡಲ್ಲ ಅಂತ ಇದ್ದಾರೆ ಜಮೀನವರು. ಮತ್ತು ಕಾಸ್ಟ್ಲಿ ಜಮೀನು ಅದು. ಇದು ಒಂದು. ಇನ್ನೊಂದು, ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ. ಕೋರ್ಟ್ ಆರ್ಡರ್ಸ್ ಇದೆ. ಯಾಕಂತಂದರೆ ಇದು ಫ್ಲೈಯಿಂಗ್ ಸ್ಕೂಲು ನಡೆಸಬೇಕು ಅಂತಕ್ಕಂಥದ್ದು ಕೋರ್ಟ್ ಆರ್ಡರ್ಸ್ ಇದೆ. ಸೊ ಅದರಿಂದ ಏನು ಯೋಚನೆ ಸರ್ಕಾರ ಇನ್ನೇನು ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಇದೆ. ಒಂದು, ಎಕ್ಸ್ಟೆಂಡ್ ಮಾಡೋದು ರನ್ವೇನ. ಎರಡನೇದು, ಈ ಜಾಗನ ಪೂರ ಉಪಯೋಗಿಸ್ಕೊಳ್ಳಲಿಕ್ಕೆ ಏನು ಮಾಡಬೇಕು ಅನ್ನೋದು. 200 ಎಕರೆನ ಅದನ್ನು ಯೋಚನೆ ಸರ್ಕಾರ ಸೌಜನ್ಯ ಕೇಸಲ್ಲಿ ಏನಾದರೂ ಪೋಷಕರ ಬಿಲ್ ಹೋದ್ರೆ ಬಿಜೆಪಿನೇ ವೆಚ್ಚ ಭರಿಸುತ್ತೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಸೌಜನ್ಯ ಕೇಸಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ಗೆ ಅವ್ರ ಪೋಷಕರು ಅಪೀಲ್ ಹೋದ್ರೆ ಮರು ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿನೇ ವೆಚ್ಚ ಭರಿಸುತ್ತೆ, ಕೋರ್ಟಿನ ವೆಚ್ಚ ಭರಿಸುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಆಯ್ತಪ್ಪ, CBI ಯಾರ ಅಧೀನದಲ್ಲಿರೋದು? ಯಾರ ಕಾಲದಲ್ಲಿ ಕೊಟ್ಟರು ಜಡ್ಜ್ಮೆಂಟು? ಅಲ್ವಾ? ಅವರು ಅಕ್ಯೂಟ್ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟ್ಗಾಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ದಿ ಮದರ್ ಆಫ್ ದಿ ಸೌಜನ್ಯ, she has to decide whether it's a fit case for the appeal or not ಅಂತಾರೆ. ಸರ್ಕಾರದ ವಿರುದ್ಧನೇ ಬಳಸ್ಕೊಂತಾ ಇದ್ದಾರೆ ಸರ್ ಇವರು. ಧರ್ಮಸ್ಥಳ ಪ್ರಕರಣನ ಸರ್ಕಾರದ ವಿರುದ್ಧ ಹೋರಾಟ JDS BJP. ಏನು BJP ಸರ್ಕಾರದ ವಿರುದ್ಧ? ಧರ್ಮಸ್ಥಳ ಚಲೋ ಮಾಡಿದ್ರು ಸರ್. ಯಾರು? BJP JDS. ರಾಜಕೀಯ ಚಲೋ ಅದು. ಧರ್ಮಸ್ಥಳ ಚಲೋ ಅಲ್ಲ, ರಾಜಕೀಯ ಚಲೋ. ಈ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಲ್ಪಸಂಖ್ಯಾತರದ್ದು ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಆ ಸಮಾವೇಶಕ್ಕೆ ಬಹಳಷ್ಟು ವಿರೋಧ ಆಗ್ತಾ ಇದೆ ಸರ್. ಟೂರಿಸ್ಟ್ ವೀಸಾ ತಗೊಂಡ್ಬಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರು? ಮುಸ್ಲಿಂ ಸಮುದಾಯದ ಒಂದು ಇದೆ ಸರ್. ಇಲ್ಲ, ನಾವು ಆ ಥರ ಏನಿಲ್ಲ. ಆ ಥರ ಇಲ್ಲ. ಅವರು ಆಯೋಜಕರಿಗೆ ಹೇಳಿದ್ದೀನಿ ನಾನು,